ಸರ್ ಎಲ್ರಿಗೂ ನಮಸ್ಕಾರ. ಸರ್ ಎಲ್ರಿಗೂ ನಮಸ್ಕಾರ. ಇವತ್ತು ನಾವು ಈ ಒಂದು ಕ್ಲಾಸ್ ಅಲ್ಲಿ ಮಾರುಬೋಜೋ ಕ್ಯಾಂಡಲ್ ಅಂದ್ರೆ ಏನು ಹಾಗೂ ಈ ಮಾರುಬೋಜೋ ಕ್ಯಾಂಡಲ್ ಅನ್ನ ಯಾವ ರೀತಿಯಾಗಿ ಟ್ರೇಡ್ ಅನ್ನ ಮಾಡ್ತೀವಿ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಸರಿನಾ ಸರ್? ಈ ಮಾರುಬೋಜೋ ಕ್ಯಾಂಡಲ್ ಅನ್ನೋದು ಏನಿದೆ, ಇದು ಒಂದು ರೀತಿಯಾದ ತುಂಬಾ ಇಂಪಾರ್ಟೆಂಟ್ ಕ್ಯಾಂಡಲ್ ಅಂತಾನೆ ಹೇಳ್ಬೋದು ನಾವು. ಯಾಕೆ ಅಂತ ಹೇಳಿದ್ರೆ ಇದರಲ್ಲಿ ಗಮನ ಕೊಡ್ಬೇಕಾದಂತಹ ವಿಷಯಗಳು ಸುಮಾರಿದೆ. ಉದಾಹರಣೆಗೆ ನಾವಿಲ್ಲಿ ಸ್ಕ್ರೀನ್ ಅನ್ನ ಶೇರ್ ಮಾಡ್ತೀನಿ. ಸ್ಕ್ರೀನ್ ನ ಶೇರ್ ಮಾಡ್ಬಿಟ್ಟು ಇನ್ಫಾರ್ಮ್ ಅಪ್ಡೇಟ್ ಮಾಡ್ಕೊಳ್ಳೋಣ. ಸೊ ಮಾರುಬೋಜೋ ಕ್ಯಾಂಡಲ್ ಅಂದ್ರೆ ಯಾವ ರೀತಿ ಇರುತ್ತೆ? ನಾವು ಡೋಜಿ ಕ್ಯಾಂಡಲ್ ನೋಡಿದೀವಿ, ಕರೆಕ್ಟಾ ಸರ್? ಇವಾಗ ಮಾರುಬೋಜೋ ಹರಾಮಿ ಇದು ಹೈಕೆನಾಶಿ ಕ್ಯಾಂಡಲ್ಸ್ ನ ನೋಡಿದೀವಿ. ಈ ಮಾರುಬೋಜೋ ಕ್ಯಾಂಡಲ್ ಅಂದ್ರೆ ಯಾವ ರೀತಿ ಇರುತ್ತೆ ಅಂತ ಹೇಳಿದ್ರೆ ಈ ರೀತಿಯಾಗಿ ನಮಗೆ ಕಾಣಿಸ್ತಾ ಇರುತ್ತೆ. ಇದಕ್ಕೆ ವಿಕ್ ಅನ್ನೋದು ಇರೋದಿಲ್ಲ. ಇದಕ್ಕೇನಿರಲ್ಲ? ವಿಕ್ ಅನ್ನೋದು ಇರೋದಿಲ್ಲ. ಏನ್ ಗಿರೀಶ್ ಸರ್? ಹಾ ಸರ್, ರೆಕಾರ್ಡ್ ಆಗ್ತಾ ಇದೆ. ಬರಿತೀನಿ ಸರ್ ಇವಾಗ. ಇದನ್ನ ನಾವು ಬುಲ್ಲಿಶ್ ಮಾರುಬೋಜೋ ಅಂತೀವಿ, ಇದನ್ನ ನಾವು ಬೇರಿಶ್ ಮಾರುಬೋಜೋ ಅಂತೀವಿ. ಇದನ್ನ ನಾವೇನಂತ ಕರಿತೀವಿ? ಬುಲ್ಲಿಶ್ ಮಾರುಬೋಜೋ. MARUBOZU ಮಾರುಬೋಜೋ. ಇದನ್ನ ನಾವು ಬುಲ್ಲಿಶ್ ಮಾರುಬೋಜೋ ಅಂತ ಕರಿತೀವಿ. ಇದನ್ನೇನಿದೆ ನಾವು ಬೇರಿಶ್ ಮಾರುಬೋಜೋ ಅಂತ ಕರಿತೀವಿ. ಇದನ್ನ ಬೇರಿಶ್ ಮಾರುಬೋಜೋ ಕ್ಯಾಂಡಲ್ ಅಂತ ಕರಿತೀವಿ. ಸೊ ಈ ಕ್ಯಾಂಡಲ್ ಇದ್ನ ಡಿಫ್ರೆನ್ಸ್ ಏನಪ್ಪಾ ಅಂತ ಹೇಳಿದ್ರೆ, ಈ ನಮಗೆ ಇದನ್ನ ನಾವೇನಂತ ಕರಿತೀವಿ? ಫುಲ್ ಮಾರುಬೋಜೋ ಅಂತ ಕರಿತೀವಿ. ಏನಂತ ಕರಿತೀವಿ? ಫುಲ್ ಮಾರುಬೋಜೋ ಕ್ಯಾಂಡಲ್ ಅಂತ ಕರಿತೀವಿ. ಕಾರಣ ಏನು ಅಂತ ಹೇಳಿದ್ರೆ ಇದಕ್ಕೆ ವಿಕ್ಸ್ ಇರೋದಿಲ್ಲ. ದೀಸ್ ಕ್ಯಾಂಡಲ್ಸ್ ವಿಲ್ ನಾಟ್ ಹ್ಯಾವ್ ವಿಕ್ಸ್ ಆರ್ ಟೇಲ್ ಆರ್ ಶಾಡೋ. ಕರೆಕ್ಟಾ ಸರ್? ಈ ಕ್ಯಾಂಡಲ್ಗೆ ವಿಕ್ಸ್ ಇರಲ್ಲ, ಶಾಡೋ ಇರಲ್ಲ, ಟೇಲ್ ಅನ್ನೋದಿರಲ್ಲ. ಅಂದ್ರೆ ಎಲ್ಲ ಒಂದೇ. ಇದು ಬೇರೆ ಬೇರೆಯವರು ಬೇರೆ ಬೇರೆ ಹೆಸರಿನಿಂದ ಕರೀತಾರೆ. ಇನ್ನ ಇದರ ಎರಡನೇದು ವಿಶೇಷತೆ ಏನು ಅಂತ ಹೇಳಿದ್ರೆ, ದೀಸ್ ಕ್ಯಾಂಡಲ್ಸ್ ವಿಲ್ ಇನ್ಫಾರ್ಮ್ ಅಸ್ ಅಬೌಟ್ ದ ಟ್ರೆಂಡ್ ಕಂಟಿನ್ಯೂಯೇಷನ್. ಅಬೌಟ್ ದ ಟ್ರೆಂಡ್ ಕಂಟಿನ್ಯೂಯೇಷನ್. ಈ ಕ್ಯಾಂಡಲ್ ನಮಗೆ ಇವಾಗ ಇರ್ತಕ್ಕಂತ ಟ್ರೆಂಡ್ ಯಾವ ಕಡೆ ಕ್ಯಾಂಡಲ್ ಮೂವ್ಮೆಂಟ್ ಆಗುತ್ತೆ ಅಂತ ನಮಗೆ ಹೇಳುತ್ತೆ. ಯಾವ ರೀತಿ ಅಂತ ಹೇಳಿದ್ರೆ, ಇವಾಗ ಉದಾಹರಣೆಗೆ ಇವಾಗ ಗ್ರೀನ್ ಕ್ಯಾಂಡಲ್ ಬಂದಿದೆ ಅಂತ ಹೇಳಿದ್ರೆ, ಈ ಕ್ಯಾಂಡಲಿನ ಮೇಲ್ಗಡೆಗೆ ಮೂವ್ಮೆಂಟ್ ಬರ್ತಾ ಇದ್ದಂಗೆನೆ ಏನ್ ಮಾಡ್ತೀವಿ ನಾವು? ಇಲ್ಲಿಂದ ನಾವು ಒಂದು ಬೈ ಎಂಟ್ರಿನ ತಗೊಂಡ್ಬಿಡ್ತೀವಿ. ಇದ್ರ ಮೇಲ್ಗಡೆ ಬ್ರೇಕ್ಔಟ್ ಆಗ್ತಿದ್ದಂಗೆನೆ ಏನ್ ಮಾಡ್ತೀವಿ? ನಾವು ಬೈ ಎಂಟ್ರಿ ತಗೊಂತೀವಿ. ಯಾವಾಗ? ಮಾರ್ಕೆಟ್ ಅಲ್ಲಿ ಒಂದು ಹೆಚ್ಚಿನ ಟೈಮ್ ಫ್ರೇಮ್ ಅಲ್ಲಿ ಇದ್ದಾಗ, ಹೈಯರ್ ಟೈಮ್ ಫ್ರೇಮ್ ಅಲ್ಲಿ ಇದ್ದಾಗ ಏನ್ ಮಾಡ್ತೀವಿ? ನಾವು ಇಲ್ಲಿಂದ ಡೈರೆಕ್ಟ್ ಆಗಿ ಎಂಟ್ರಿ ತಗೊಂತೀವಿ. ಅದೇ ನಾವೇನಾದ್ರೂ 1 ನಿಮಿಷದ ಕ್ಯಾಂಡಲ್ ಅಥವಾ ಒಂದು 2 ನಿಮಿಷದ ಕ್ಯಾಂಡಲ್ ಅಲ್ಲಿ ಟ್ರೇಡ್ ಮಾಡ್ತಾ ಇದೀವಿ ಅಂದ್ರೆ ಈ ರೀತಿಯಾಗಿ ಇನ್ನೊಂದು ಕ್ಯಾಂಡಲ್ ಇದ್ರ ಮೇಲ್ಗಡೆ ಹೋಗೋವರೆಗೂ ವೇಟ್ ಮಾಡ್ತೀವಿ. ಸರ್ ಇದನ್ನ ನೀವು ಯಾವ ಟೈಮ್ ಫ್ರೇಮಿಗೆ ಬೇಕಾದ್ರೂ ಹಾಕೋಬಹುದು. 1 ನಿಮಿಷಕ್ಕೂ ಹಾಕೋಬಹುದು, 5 ನಿಮಿಷಕ್ಕೂ ಹಾಕೋಬಹುದು, 3 ನಿಮಿಷಕ್ಕೂ ಹಾಕೋಬಹುದು, 15ಕ್ಕೂ ಹಾಕೋಬಹುದು. ಎನಿ ಟೈಮ್ ಫ್ರೇಮ್. ಯಾಕೆ ಅಂತ ಹೇಳಿದ್ರೆ ಇದು ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ಸ್ ಆಗಿರೋದ್ರಿಂದ ಇದನ್ನ ನೀವು ಯಾವುದೇ ಟೈಮ್ ಫ್ರೇಮ್ ಅಲ್ಲೂ ಸಹ ಬಳಸಬಹುದು. ಸೊ ನಮ್ಮ ಸ್ಟಾಪ್ ಲಾಸ್ ಎಲ್ಲಿರುತ್ತೆ ಇನಿಷಿಯಲಿ ಅಂತ ಹೇಳಿದ್ರೆ ಈ ಒಂದು ಪಾಯಿಂಟ್ ಅಲ್ಲಿ ನಮ್ ಸ್ಟಾಪ್ ಲಾಸ್ ಇರುತ್ತೆ. ಎಲ್ಲಿ? ಮಾರುಬೋಜೋ ಕ್ಯಾಂಡಲಿನ ಲೋ ಏನಿದೆ ಇದು ನನಗೆ ನನ್ನ ಸ್ಟಾಪ್ ಲಾಸ್ ಆಗಿರುತ್ತೆ. ಕರೆಕ್ಟಾ ಸರ್? ಅದೇ ರೀತಿಯಾಗಿ ಇಲ್ಲೇನಾಗತ್ತೆ? ಇಲ್ಲಿ ಬೇರಿಶ್ ಮಾರುಬೋಜೋಲ್ ಏನಾಗತ್ತೆ? ಇದರ ಹೈ ಮತ್ತೆ ಲೋನ ಮಾರ್ಕ್ ಮಾಡ್ಕೊಂತೀವಿ, ಕರೆಕ್ಟಾ?
ಇದರ ಹೈ ಮತ್ತೆ ಲೋನ ನಾವು ಮಾರ್ಕ್ ಮಾಡ್ಕೊಂತೀವಿ. ಮಾರ್ಕ್ ಮಾಡ್ಕೊಂಡು ನಾವೇನಾದ್ರೂ ಒಂದು ಹೈಯರ್ ಟೈಮ್ ಫ್ರೇಮ್ ಅಲ್ಲಿ 15 ನಿಮಿಷದ ಕ್ಯಾಂಡಲ್ ಅಲ್ಲಿ ಏನಾದ್ರು ಟ್ರೇಡ್ ಮಾಡ್ತಾ ಇದ್ವಿ ಅಂದ್ರೆ ಇದು ಕೆಳಗಡೆಗೆ ಬ್ರೇಕ್ಔಟ್ ಕೊಡುತ್ತಿದ್ದಂಗೆನೆ ಏನ್ ಮಾಡ್ತೀವಿ ನಾವಿಲ್ಲಿ ಸೆಲ್ ಎಂಟ್ರಿನ ತಗೊಳ್ತೀವಿ. ಎಸ್ ಪಿ ಬೈ ಮಾಡ್ತೀವಿ, ಇಲ್ಲ ಅಂತ ಹೇಳಿದ್ರೆ ಫ್ಯೂಚರ್ಸ್ ಅಲ್ಲಿ ಕೆಲಸ ಮಾಡ್ತಾ ಇದ್ರೆ ಸೆಲ್ ಮಾಡ್ತೀವಿ. ಕರೆಕ್ಟಾ? ನಮ್ ಸ್ಟಾಪ್ ಲಾಸ್ ಎಲ್ಲಿ ಇರುತ್ತೆ ಅಂತ ಹೇಳಿದ್ರೆ ನಮ್ಮ ಸ್ಟಾಪ್ ಲಾಸ್ ಇಲ್ಲಿ ಮೇಲ್ಗಡೆ ಇರುತ್ತೆ ಸರ್. ಇಲ್ಲಿ ಇದು ನಮ್ಮ ಸ್ಟಾಪ್ ಲಾಸ್ ಆಗಿರುತ್ತೆ. ಕ್ಲಿಯರಾ ಸರ್? ಇಲ್ಲಿವರೆಗೂ ಎಲ್ಲರಿಗೂ ಕ್ಲಿಯರ್ ಆಗಿದೆಯಾ? ಏನಾದ್ರೂ ಡೌಟ್ ಇದೆಯಾ? ಓಕೆ. ನಿಖಿಲ್ ಸರ್, ಪಾಪಣ್ಣ ಸರ್, ಏನ್ ಸರ್? ಏನೋ ಡೌಟ್ ಇಲ್ಲ. ಓಕೆ ಓಕೆ. ಸೊ ನಮ್ಮ ಟಾರ್ಗೆಟ್ ಎಲ್ಲಿ ಇರುತ್ತೆ ಅಂತ ಹೇಳಿದ್ರೆ ನಮ್ಮ ಟಾರ್ಗೆಟ್ ಯಾವಾಗ್ಲೂ ನಾವು 1:1 ಅನ್ನ ಫಾಲೋ ಮಾಡ್ತೀವಿ. 1:1 ಅಂತ ಹೇಳಿದ್ರೆ ಇವಾಗ ಉದಾಹರಣೆಗೆ ಇಲ್ಲಿಂದ ಇಲ್ಲಿ ಗಂಟ ನನಗೆ 100 ರೂಪಾಯಿ ಡಿಫ್ರೆನ್ಸ್ ಇದೆ ಅಂತ ನಾವು ಅನ್ಕೊಂಡ್ರೆ, ಇಲ್ಲಿಂದ ಇಲ್ಲಿ ಗಂಟ ನನಗೆ 100 ರೂಪಾಯಿಗಳ ಒಂದು ಡಿಫ್ರೆನ್ಸ್ ಇದೆ ಅಂತ ಹೇಳಿದ್ರೆ ಇದ್ರ ಮೇಲ್ಗಡೆನು ನನಗೆ ಎಷ್ಟು ಡಿಫ್ರೆನ್ಸ್ ಬರಬೇಕು? 100 ರೂಪಾಯಿ ಡಿಫ್ರೆನ್ಸ್ ಬರಬೇಕು. ಕರೆಕ್ಟ್. ಇದ್ರ ಮೇಲ್ಗಡೆನು ನನಗೆ ಇಲ್ಲಿಂದ ಇಲ್ಲಿ ಮತ್ತೆ 100 ರೂಪಾಯಿಗಳ ಒಂದು ಅಂತರ ಬಂತು ಅಂತ ಹೇಳಿದ್ರೆ ಸೊ ನಾವೇನ್ ಮಾಡಬಹುದು, ಇಲ್ಲಿಗೆ ಇದನ್ನ 1:1 ಅಂತ ಹೇಳಿ ಕನ್ಸಿಡರ್ ಮಾಡಬಹುದು. ಈ ರೀತಿಯಾಗಿ. ಕರೆಕ್ಟಾ ಸರ್? ಇವಾಗ ಇಲ್ಲಿ ನನಗೆ 1:1 ಬಂದಿದ್ದ ಕಾರಣದಿಂದಾಗಿ ನಾನು ಇಲ್ಲೇನ್ ಮಾಡ್ಬೋದು, ಕ್ಯಾಂಡಲ್ ಇದ್ರ ಕೆಳಗಡೆಗೆ ಬಂದ ತಕ್ಷಣನೇ ಮತ್ತೆ ನಾನು 1:1 ಬಂದ ತಕ್ಷಣನೇ ನಾನೇನ್ ಮಾಡ್ತೀನಿ, ನನ್ನ ಒಂದು ಸ್ಟಾಪ್ ಲಾಸ್ ಅನ್ನ ಮೂವ್ ಮಾಡ್ಕೊಂತೀನಿ. ಇಲ್ಲಿಗೆ ಬಂದ ತಕ್ಷಣನೇ ನಾನು ಏನ್ ಮಾಡ್ತೀನಿ, ನಾನು ಸ್ಟಾಪ್ ಲಾಸ್ ನ ಮೂವ್ ಮಾಡ್ತೀನಿ. ಇಲ್ಲಿ ನಾನು ಬೇಕು ಅಂದ್ರೆ ಪ್ರಾಫಿಟ್ ನ ಬುಕ್ ಮಾಡ್ಕೋಬಹುದು, ಇಲ್ಲ ಅಂತ ಹೇಳಿದ್ರೆ ನಾನು ಇಲ್ಲಿದ್ದಂತಹ ಸ್ಟಾಪ್ ಲಾಸ್ ನ ತಗೊಂಡ್ಬಂದು ನಾನು ಇಲ್ಲಿ ಇಡಬಹುದು. ಅಥವಾ ನಾನು ಇನ್ನೂ ಸೇಫರ್ ಸೈಡ್ ಅಲ್ಲಿ ಟ್ರೇಡ್ ಮಾಡ್ತೀನಿ ಅಂತ ಹೇಳಿದ್ರೆ ಏನ್ ಮಾಡ್ತೀವಿ, ಇಲ್ಲಿ ಒಂದು ಹೊಸ ಕ್ಯಾಂಡಲ್ ಹುಟ್ಕೊಂಡ ತಕ್ಷಣನೇ ಯಾವ ಪಾಯಿಂಟ್ ಅಲ್ಲಿ, ಈ ಪಾಯಿಂಟ್ ಅಲ್ಲಿ ಒಂದು ಹೊಸ ಕ್ಯಾಂಡಲ್, ಇದು ಗ್ರೀನ್ ಆಗುತ್ತೋ ರೆಡ್ ಆಗುತ್ತೋ ಏನಾಗುತ್ತೋ ನಮಗ್ ಗೊತ್ತಿಲ್ಲ. ಇದು ಒಂದು ವೇಳೆ ರೆಡ್ಡೇ ಆಯ್ತು ಅಂತಾನೆ ಇಟ್ಕೊಳ್ಳೋಣ. ಇಲ್ಲೇನ್ ಮಾಡ್ತೀವಿ ನಾವು, ಈ ಕ್ಯಾಂಡಲ್ ಹುಟ್ಕೊಂತಿದ್ದಂಗೆನೆ ನಾವೇನ್ ಮಾಡ್ತೀವಿ, ಇಲ್ಲಿ ಮೇಲ್ಗಡೆ ಇದ್ದಂತಹ ನಮ್ಮ ಸ್ಟಾಪ್ ಲಾಸ್ ನ ಏನ್ ಮಾಡ್ತೀವಿ ನಾವು, ಎಸ್ ಇಲ್ಲಿಗೆ ಇಟ್ಬಿಡ್ತೀವಿ. ಅದಾದ್ಮೇಲೆ ಇನ್ನು ನೆಕ್ಸ್ಟ್ ಕ್ಯಾಂಡಲ್ ಹುಟ್ಕೊಂತಿದ್ದಂಗೆನೆ ಏನ್ ಮಾಡ್ತೀವಿ ನಾವು, ನಮ್ಮ ಸ್ಟಾಪ್ ಲಾಸ್ ಅನ್ನ ಇದ್ರ ಕೆಳಗಡೆ ಇಡ್ತೀವಿ. ಕರೆಕ್ಟಾ ಸರ್? ಹೇಳಿ. ಎಷ್ಟು ಸತಿ ಹಿಟ್ ಆಗಿದೆ ಸರ್? ವಿಕ್ಕಿನ ಮೇಲೆ ಇಡೋದು ಸರ್ ನಾವು. ಹೌದು. ಹ್ಮ್ 99 ರೂಪಾಯಿ ಬಂದು ಮತ್ತೆ ಬರುತ್ತೆ. ಹೌದು, ಅದಕ್ಕೋಸ್ಕರ ಹೇಳೋದು ಮತ್ತೆ ಸ್ಟಾಪ್ ಲಾಸ್ ಇಡೋದು ಅಂತ. ಅದಲ್ಲಿಗೆ ಫಿಕ್ಸ್. ಅದು 99 ರೂಪಾಯಿಗೆ ಬಂದ್ರೆ ಸ್ಟಾಪ್ ಲಾಸ್ ಎಲ್ಲಿ ಇಟ್ಟಾಗತ್ತೆ? ಎಷ್ಟು ಸತಿ ಆಗಿದೆ? ಮಾರುಬೋಸೋ ಕ್ಯಾಂಡಲ್ ಅಲ್ಲಿ ನಿಮಗೆ ಎಷ್ಟು ಸತಿ ಹಿಟ್ ಆಗಿದೆ?
ಆಗುತ್ತೆ ಸರ್. ನೋಡಿ, ಮಾರ್ಕೆಟ್ ಅಲ್ಲಿ ಇಂಥದ್ದಾಗಲ್ಲ ಅಂತ ಇಲ್ಲ, ಜಾಸ್ತಿ ಯಾವುದು ಆಗುತ್ತೆ. ನಿಮಗೆ ಸ್ಟಾಪ್ ಲಾಸ್ ಹಿಟ್ ಆಗಿದೆ ಅಂತ ನೀವು ಹೇಳ್ತಾ ಇದ್ರ, ಎಷ್ಟು ಸರ್ತಿ ಹಿಟ್ ಆಗಿದೆ? ಓಕೆ ಓಕೆ, ಅಂದ್ರೆ ನೀವು 1 ನಿಮಿಷದ ಕ್ಯಾಂಡಲ್ ನ ಫಾಲೋ ಮಾಡ್ತಾ ಇದ್ದೀರಾ. ನಾನೇನ್ ಹೇಳಿದ್ದೀನಿ ಸರ್? ಹೈಯರ್ ಟೈಮ್ ಫ್ರೇಮು ಅಂತ ಹೇಳಿದ್ದೀನಿ. ಆಗತ್ತೆ ಸರ್. ನಾನೇನ್ ಹೇಳಿದ್ದೀನಿ? ಹೈಯರ್ ಟೈಮ್ ಫ್ರೇಮ್ ಅಲ್ಲಿ 15 ನಿಮಿಷ ಅಥವಾ 30 ನಿಮಿಷ ಅಥವಾ 1 ಅವರ್ ಕ್ಯಾಂಡಲ್ ನ ಫಾಲೋ ಮಾಡಿ ಅಂತ ಹೇಳಿದ್ದೀನಿ ನಾನು ಇನಿಷಿಯಲಿ. ಎಸ್ ಎಸ್ ಎಸ್. ನೋಡಿ ಸರ್, ಇದು ನಾನು ಅವಾಗ್ಲೇ ಹೇಳಿದೆ. ಏನ್ ಹೇಳಿದೆ ಎಕ್ಸ್ಪ್ಲೇನ್ ಮಾಡ್ಬೇಕಾದ್ರೆ? ಇಲ್ಲಿ 1 ನಿಮಿಷದ ಕ್ಯಾಂಡಲ್ ಅಥವಾ ಕಡಿಮೆ ಟೈಮ್ ಫ್ರೇಮಿನ ಕ್ಯಾಂಡಲ್ ತಗೋಬೇಕಾದ್ರೆ ಇದು ಕ್ಲೋಸ್ ಆಗೋವರೆಗೂ ವೇಟ್ ಮಾಡ್ತೀವಿ ಅಂತ ಹೇಳಿದೀನಿ ನಾನು, ಕರೆಕ್ಟಾ? ಇಲ್ಲ, ಹೈಯರ್ ಟೈಮ್ ಫ್ರೇಮ್ ಅಲ್ಲಿ ಇದ್ರೆ ಇದು ಬ್ರೇಕ್ ಆಗ್ತಿದ್ದಂಗೆನೆ ತಗೊಂತೀವಿ ಅಂತಾನು ಹೇಳಿದೀನಿ. ಹೇಳಿದಿನೋ ಹೇಳಿಲ್ವಾ ಸರ್? ಇದೇ ಕ್ಲಾಸ್ ಅಲ್ಲಿ ಹೇಳಿದಿನೋ ಹೇಳಿಲ್ವಾ? ರೆಕಾರ್ಡಿಂಗ್ ಆಗ್ತಾ ಇದೆ. ಹದಿನೈದು ನಿಮಿಷದ ಮೇಲ್ಪಟ್ಟು. ಎಸ್. ಆಗುತ್ತೆ, ಯಾಕಾಗಲ್ಲ? ಹಾ, ಈ ಒಂದು ಸ್ಟ್ರಾಟರ್ಜಿನ ನಾನು ಹೇಳ್ತಾ ಇರೋದೇನು? ಈ ಒಂದು ಸ್ಟ್ರಾಟರ್ಜಿಯಲ್ಲಿ ನಾವು ಹೈಯರ್ ಟೈಮ್ ಫ್ರೇಮ್ ಮಾಡಿದ್ರೆ ಹಂಗ್ ಮಾಡ್ತೀವಿ, ಕಡಿಮೆ ಟೈಮ್ ಫ್ರೇಮ್ ಮಾಡಿದ್ರೆ ಹಿಂಗ್ ಮಾಡ್ತೀವಿ. ನಾನು 2 ಆಪ್ಷನ್ಸ್ ಹೇಳಿದೀನಿ. ಹೈಯರ್ ಟೈಮ್ ಫ್ರೇಮ್ ಮಾಡಿದಾಗ ಇದು ಬ್ರೇಕ್ಔಟ್ ಆಗ್ತಿದ್ದಂಗೆನೆ ತಗೊಂತೀವಿ ಸರ್. ಕಡಿಮೆ ಟೈಮ್ ಫ್ರೇಮ್ ನ ತಗೊಂಡಾಗ ಇದ್ರ ಮೇಲ್ಗಡೆ ಕ್ಲೋಸ್ ಆದ್ಮೇಲೆ ತಗೊಂತೀವಿ ಸರ್ ಅಂತಾನು ಹೇಳಿದೀನಿ, ಕರೆಕ್ಟಾ ಸರ್? ಮತ್ತೆ ಇವಾಗ ನೀವು ಕೇಳಿದಂತ ಪ್ರಶ್ನೆ, ಬ್ಯಾಂಕ್ ನಿಫ್ಟಿಯಲ್ಲಿ 1 ನಿಮಿಷ ಟೈಮ್ ಫ್ರೇಮ್ ಅಲ್ಲಿ ನಾವು ಮಾಡ್ಬೇಕಾದ್ರೆ ಇದು ಅಪ್ಲೈ ಆಗುತ್ತೋ ಆಗಲ್ವೋ? ಆಗುತ್ತೆ ತಾನೆ? ನಾನು 1 ನಿಮಿಷ ಚಾರ್ಟ್ ಅಲ್ಲಿ ಯಾವ ರೀತಿ ಟ್ರೇಡ್ ಮಾಡೋಕೆ ಹೇಳಿದೀನಿ ಸರ್ ಇದನ್ನ? 1 ನಿಮಿಷದ ಕ್ಯಾಂಡಲ್ ಅಲ್ಲಿ ಯಾವ ರೀತಿ ಟ್ರೇಡ್ ಮಾಡೋದಕ್ಕೆ ಹೇಳಿದೀನಿ ಇದನ್ನ? ಇದು ಬ್ರೇಕ್ಔಟ್ ಆಗಿ ಇದ್ರ ಮೇಲ್ಗಡೆ ಕ್ಲೋಸ್ ಆದ ಮೇಲೆ ಎಂಟ್ರಿ ತಗೊಳ್ಳೋದು. ಇಲ್ಲಿ ಇಟ್ಟಿದ್ದೀನಲ್ಲ ಸರ್, ಇಲ್ಲಿ ನೋಡಿ, ಇಲ್ಲಿ ಇಟ್ಟಿದ್ದೀನಲ್ಲ ಈ ತರ. ಇಲ್ಲಿದೆ ನೋಡಿ, ಇಲ್ಲಿ ಕ್ಯಾಂಡ್ಲ್. ಈ ಕ್ಯಾಂಡ್ಲ್ ಇಲ್ಲಿ ನೋಡಿ, ಇದು ನನ್ನ ಮೇಲ್ಗಡೆ ಎಂಟ್ರಿ. ಇದು 1 ನಿಮಿಷದ ಟೈಮ್ ಫ್ರೇಮ್ ಇದ್ದಾಗ ಇದ್ರ ಮೇಲ್ಗಡೆಗೆ ಬಂದು ಕ್ಲೋಸ್ ಆದಾಗ ನಾವಿಲ್ಲಿ ಎಂಟ್ರಿ ತಗೊಂತೀವಿ. ಕರೆಕ್ಟ್. ಕಡಿಮೆ ಟೈಮ್ ಫ್ರೇಮ್ ಇದ್ದಾಗ. ಇನ್ನ ಹೈಯರ್ ಟೈಮ್ ಫ್ರೇಮ್ ಇದ್ದಾಗ ಏನಂತ ಹೇಳಿದೆ ನಾನು? ಇದ್ರ ಬ್ರೇಕ್ಔಟ್ ಆದ ತಕ್ಷಣ ಮೇಲ್ಗಡೆ ನಾವು ಎಂಟ್ರಿ ತಗೊಂತೀವಿ ಸರ್ ಅಂತ ಹೇಳಿದೆ. ಯಾಕೆ ಅದಕ್ಕಾದ್ರೆ ಯಾಕೆ, ಇದಕ್ಕಾದ್ರೆ ಯಾಕೆ ಹಿಂಗೆ ಅಂತ ಯಾರು ಕೇಳಲಿಲ್ಲ ಪ್ರಶ್ನೆನ. ಅದಕ್ಕೆ ಯಾಕೆ ಒಂದು ಸ್ಟ್ರಾಟರ್ಜಿ ಸರ್, ಇದಕ್ಕೆ ಯಾಕೆ ಇನ್ನೊಂದು ಸ್ಟ್ರಾಟರ್ಜಿ ಸರ್ ಅಂತ ಯಾರು ಕೇಳಲಿಲ್ಲ. ಯಾಕೆ ಕೇಳಲಿಲ್ಲ ಸರ್? ಕರೆಕ್ಟ್ ಸರ್. ಇವಾಗ ಇದು ಏನಿದೆಯಲ್ಲ, ಈ ರೋಡ್ ರಾಮ್ ಸರ್, ಇದು ಈ ಕಡೆ ಹೋಗೋ ರೋಡ್. ಇದು ರೋಡ್, ಇದು ನಮ್ಮ ಬೆಂಗಳೂರಲ್ಲಿ ಇರುತ್ತಲ್ಲ ರೋಡ್, ಆ ರೋಡ್ ಇದು. ಎಡಗಡೆದು ಮುಂದೆ ಹೋಗೋದಕ್ಕೆ, ಬಲ್ಗಡೆದು ಎದುರುಗಡೆಯಿಂದ ಬರೋದಕ್ಕೆ. ಕರೆಕ್ಟ್ ಹಿಂಗೆ ತಾನೇ ಇರುತ್ತೆ ರೋಡ್? ಹಿಂಗೆ ಇರುತ್ತಾ? ಓಕೆ. ಇದು ಈ ರೀತಿಯಲ್ಲಿ ಇರುತ್ತೆ. ಇದು ಮಧ್ಯದಲ್ಲಿ ಏನು? ಇದು ನನ್ನ ಡಿವೈಡರ್ ಇದು, ಕರೆಕ್ಟಾ? ಇವಾಗ ನೀವು ಸೈಕಲ್ ತಗೊಂಡು ಹೋಗ್ತೀರಾ. ಏನ್ ತಗೊಂಡು ಹೋಗ್ತೀರಾ? ಸೈಕಲ್ ತಗೊಂಡು ಹೋಗ್ತೀರಾ. ಸೈಕಲ್ ತಗೊಂಡು, ಇದು ನಿಮ್ ಸೈಕಲ್, ಇದು ಸರ್ಕಲ್ ಏನಿದೆ ಇದು ನಿಮ್ ಸೈಕಲ್ ಅಪ್ಪ. ಇದು ಸೈಕಲ್ ತಗೊಂಡು ನೀವು ಬರ್ತೀರಾ 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 ಬರ್ತೀರಾ. ಮನೆ ಇಲ್ಲಿದೆ ನಿಮ್ದು, ಇಲ್ಲಿ ಮನೆ ಇದೆ ನಿಮ್ದು.
ಇಲ್ಲಿಂದ ಮನೆಯಿಂದ ನೀವು ಸೈಕಲ್ ತಗೊಂಡು ಇಲ್ಲಿವರೆಗೂ ಬರ್ತೀರಾ. ಆಮೇಲೆ ನೆನಪಾಗತ್ತೆ, ಅಯ್ಯೋ ಗುರು ಇವತ್ತು ಜರ್ನಲ್ ಬಿಟ್ಟು ಬಂದಿದ್ದೀನಿ, ಕಾಲೇಜ್ಗೆ ಹಂಗೆ ಹೋದ್ರೆ ಇವಾಗ ಉಪಯೋಗ ಇಲ್ದಂಗ ಆಗತ್ತೆ ಅಂತ ತಿಳ್ಕೊಂಡು ಏನ್ ಮಾಡ್ತೀರಾ, ಮತ್ತೆ ವಾಪಸ್ ಮನೆಗೆ ಹೋಗ್ಬೇಕು. ನೀವೇನ್ ಮಾಡ್ತೀರಾ, ಇದನ್ನ ಸುತ್ತೊಡ್ಕೊಂಡು ಹೋಗ್ತೀರಾ? ಆ ಹಿಂಗೆ ಬಂದ್ಬಿಡ್ತೀರಾ ತಾನೆ? ಓಕೆ, ಸೂಪರ್ ಸರ್. ಇವಾಗ ನಿಮಗೆ ಆಟೋ ಕೊಡ್ತೀನಿ ನಾನು. ಏನ್ ಕೊಡ್ತೀನಿ? ಆಟೋ ಕೊಡ್ತೀನಿ. ಇವಾಗ ಏನ್ ಮಾಡ್ತೀರಾ? ಇಲ್ಲ ಬರ್ಬೋದಲ್ಲ, ಇಲ್ಲಿ ರೋಡ್ ಟ್ರಾಫಿಕ್ ಇಲ್ಲ ಅಂತ ಹೇಳಿದ್ರೆ ಇದು 2 ಲೈನ್ ಅಲ್ಲ ಸರ್, ಇದು 2 ಲೈನ್, ಇದು 2 ಲೈನ್, ಇದು 2 ಲೈನ್. ಟ್ರಾಫಿಕ್ ಕಡಿಮೆ ಇದ್ರೆ ಇದನ್ನ ಸುತ್ತಾಕ್ಸ್ಕೊಂಡ್ ಬರ್ಬೋದು ತಾನೆ. ಯಾರು ಆಟೋದವ್ರು ಅಲ್ಲಿವರೆಗೂ ಹೋಗ್ತಾರೆ ಸರ್? ಬೆಂಗಳೂರಲ್ಲಿ ಯಾವ ಆಟೋದವ್ರು ಅಲ್ಲಿವರೆಗೂ ಸುತ್ತಾಕೊಂಡು ಹೋಗ್ತಾರೆ ಮೀಟರ್ ಇಲ್ದಂಗೆ ಹೋದ್ರೆ? ಸರ್ವಿಸ್ ರೋಡಲ್ಲಿ ಎಲ್ಲಿ ಸರ್ ಇರ್ತಾರೆ ಪೊಲೀಸರು? ಅಲ್ಲ, ಭಯ ಬಿತ್ಕೊಂಡು ಹೋಗ್ತಾರೆ ನಿಜ, ಕರೆಕ್ಟಾ? ಇವಾಗ ನಾನ್ ನಿಮ್ ಕೈಯಲ್ಲಿ ಒಂದು ಬಸ್ ಕೊಟ್ಬಿಡ್ತೀನಿ. ಇವಾಗ ಏನ್ ಕೊಡ್ತೀನಿ? ಬಸ್ ಕೊಟ್ಬಿಡ್ತೀನಿ. ಇವಾಗ ಏನಾಯ್ತದೆ? ಕರೆಕ್ಟಾ? ಇದೇನ್ ಸರ್ಕಲ್ ಏನಿದೆಯಲ್ಲ, ಇದೇನ್ ಸರ್ಕಲ್ ಐತಲ್ಲ ಸರ್, ಇದು ಇಲ್ಲಿ ರೋಡಲ್ಲಿ ಸರ್ಕಲ್ ಇದೆ ನೋಡಿ, ಒಂದು ಸೈಕಲ್. ಈ ಸೈಕಲ್ ಏನಿದು? ಇದು ನನ್ನ 1 ನಿಮಿಷದ ಕ್ಯಾಂಡಲ್. ಈ ಆಟೋ ಏನಿದು? ಇದು ನನ್ನ 2 ನಿಮಿಷದ ಕ್ಯಾಂಡಲ್. ಇದು ಬಸ್ ಏನು? 1 ಅವರ್ ಕ್ಯಾಂಡಲ್. ನಾವು ದೊಡ್ಡ ಟೈಮ್ ಫ್ರೇಮ್ ಅನ್ನ ಫಾಲೋ ಮಾಡಿದ್ರೆ ಅಟ್ಲೀಸ್ಟ್ ಟಿಕೆಟ್ ತಗಸ್ಕೊಂಡು ಇಲ್ಲಿವರೆಗೂ ಕುಂತಿದೀವಿ ಅಂದ್ರೆ ಇಲ್ಲಿವರೆಗೂ ತಗೊಂಡು ಹೋಗ್ತಾನ ಅವ್ನು, ಹಿಂಗೆ ಬರ್ಬೇಕು. ಇವನ್ ಇಲ್ಲಿಂದ ಮೂವ್ ಆಗಿ ಆಗ್ತಾನೆ. ಅದಕ್ಕೆ ನಾವೇನ್ ಮಾಡ್ತೀವಿ, ಸ್ಟಾಪ್ ಲಾಸ್ ನ ಕೆಳಗಡೆ ಇಟ್ಕೊಂತ ಬರ್ತಾ ಇರ್ತೀವಿ. ನಿಮ್ಮ ಪ್ರಶ್ನೆಗೆ ಉತ್ತರ ಇಲ್ಲಿ ಸಿಗ್ತಾ? 1 ನಿಮಿಷದ ಟೈಮ್ ಫ್ರೇಮ್ ಅಲ್ಲಿ ಏನಾಗುತ್ತೆ, ಮಾರ್ಕೆಟ್ ಟ್ವಿಂಕ್ 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 ಅನ್ಸ್ತಾ ಇರುತ್ತೆ. ಅಲ್ಲಿ ಬಟ್ಟು ಅಷ್ಟೇ ಟಕ 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 ಅಂತ ಓಡ್ತಾ ಇರ್ಬೇಕಲ್ಲಿ. ಅದೇ ಆಟೋದಲ್ಲಿ ಅಂದ್ರೆ 5 ನಿಮಿಷ ಚಾರ್ಟ್ ಅಲ್ಲಿ. ಎಸ್. 1 ಅವರ್ ಚಾರ್ಟ್ ಅಲ್ಲಿ ಅವ್ನು ಮುಂದಕ್ಕೆ ಹೋಗ್ಲೇಬೇಕು. ಅವನು 1 ಅವರ್ ಟೈಮ್ ಫ್ರೇಮ್ ಅಲ್ಲಿ ನಿಮಗೆ ಟ್ರೆಂಡ್ ಚೇಂಜ್ ಆಗಿದೆ, ಅದೇನಾದ್ರು ರಿವರ್ಸಲ್ ಬಂತು ಅಂತ ಹೇಳಿದ್ರೆ ಎಂಟೈರ್ ಟ್ರೆಂಡ್ ಚೇಂಜ್ ಆಗಿದೆ ಅಂತ ಅದು. ಕರೆಕ್ಟಾ ಸರ್? ಅರ್ಥ ಆಗ್ತೈತಾ ಸರ್ ಯಾಕೆ ನಾವು 1 ಅವರ್ ಅನ್ನ ಬಗಸ್ತೀವಿ ಪ್ರತಿಯೊಂದು ಟೈಮಲ್ಲೂ ಅಂತ? ಬಗ್ಸೋದು ಅಂದ್ರೆ ನಮ್ಮ ಉತ್ತರ ಕರ್ನಾಟಕ ಭಾಷೆಯಲ್ಲಿ ಬಯಸುವುದು. ಬಯಸುವುದು, ಎಕ್ಸ್ಪೆಕ್ಟೇಷನ್. 1 ಅವರ್ ಕ್ಯಾಂಡಲ್ನ ನಾವು ಯಾಕೆ ಪ್ರಿಫರ್ ಮಾಡ್ತೀವಿ ಅಂತ ನಾವು ಅನ್ಬೇಕು ಅಂದ್ರೆ ಉತ್ತರ ಕರ್ನಾಟಕ ಭಾಷೆಯಲ್ಲಿ ಬಗ್ಸೋದು ಅಂತ. ಬೆಂಡ್ ಮಾಡೋದಲ್ಲ. ಜೋಶಿ ಸರ್ ಹೆಂಗ್ ಹೇಳ್ಬೇಕು ಸರ್ ಇದನ್ನ? ಬಯಸುವುದು. ಹಾ ಸರ್, ಒಂದು ಚಿಕ್ಕ ಚಿಕ್ಕ ಮಾತಲ್ಲಿ ಎಷ್ಟೊಂದು ಡಿಫ್ರೆನ್ಸ್ ಇರುತ್ತಲ್ಲ. ರಾಮ್ ಸರ್ ಬಗ್ಸೋದು ಅಂತ ಹೇಳಿದ್ರೆ ಅಂತಾರೆ. ಹಾ, ಬಳಸುವುದು. ಏನ್ ಏನ್ ಸರ್? ಡಲ್ ಇದ್ರೆ ವಾಲ್ಯೂಮ್ ಜಾಸ್ತಿ ಮಾಡ್ಕೋರಿಪಾ. ಸರ್ ವಾಲ್ಯೂಮ್ ಕರೆಕ್ಟ್ ಆಗಿದೆಯಾ, ಸೌಂಡ್ ಕಡಿಮೆ ಇದೆಯಾ? ಕರೆಕ್ಟ್ ಆಗಿದೆ ಅಂತ ಅನೀಫ್ ಸರ್. ನೆಟ್ವರ್ಕ್ ಏನೋ ಪ್ರಾಬ್ಲಮ್ ಇರ್ಬೇಕು ನೋಡ್ರಿ. ಇವಾಗ 2ನೇ ಟೈಪ್, ಫಸ್ಟ್ 1ನೇ ಟೈಪ್ ನಾವು ಮೋರೋಬೋಸೋ ಕ್ಯಾಂಡಲ್ ನ ಅರ್ಥ ಮಾಡ್ಕೊಂಡ್ವಿ. ಇವಾಗ 2ನೇ ಟೈಪಿನ ಮೋರೋಬೋಸೋ ಕ್ಯಾಂಡಲ್ ಇದಕ್ಕೆ ಯಾವ ರೀತಿ ಇರುತ್ತೆ ಅಂದ್ರೆ, ಇದು ಹಿಂಗಿರುತ್ತೆ, ಇದ್ರ ಮೇಲ್ಗಡೆ ಒಂದು ವಿಕ್ ಇರುತ್ತೆ. ಏನಿರುತ್ತಿಲ್ಲ? ವಿಕ್ ಇರುತ್ತೆ.
ಈ ಕ್ಯಾಂಡಲ್ಗೆ ನಾವು ಏನಂತ ಕರಿತೀವಿ? ಓಪನ್ ಏನಂತ ಕರಿತೀವಿ ಸರ್? ಓಪನ್ ಲೋ ಬುಲ್ಲಿಶ್ ಮಾರುಬೋಜು. ಕರೆಕ್ಟಾ ಸರ್? ಇದನ್ನ ನಾವು ಓಪನ್ ಲೋ ಬುಲ್ಲಿಶ್ ಮಾರುಬೋಜು ಅಂತ ಕರಿತೀವಿ. ಅದೇ ರೀತಿಯಾಗಿ ಈ ರೀತಿಯಾದಂತಹ ಕ್ಯಾಂಡಲ್ ಬಂದರೆ, ಈ ರೀತಿಯಾದಂತಹ ಒಂದು ಕ್ಯಾಂಡಲ್ ಬಂದು ಅದಕ್ಕೆ ಈ ರೀತಿಯಾದ ವಿಕ್ ಇದ್ದು ಅದರ ಬಣ್ಣ ಕೆಂಪಾಗಿದ್ದರೆ ಏನಂತ ಕರಿತೀವಿ? ಎಸ್. ಯಾವ ಮಾರುಬೋಜು? ಬೇರಿಶ್ ಮಾರುಬೋಜು. ಕರೆಕ್ಟಾ? ಇದನ್ನ ನಾವು ಓಪನ್ ಹೈ ಬೇರಿಶ್ ಮಾರುಬೋಜು ಅಂತ ಕರಿತೀವಿ. ಇನ್ನೊಂದನ್ನ ನಾವು ಓಪನ್ ಲೋ ಬುಲ್ಲಿಶ್ ಮಾರುಬೋಜು ಅಂತ ಕರಿತೀವಿ. ಸೊ ಇದು ಬಂದಾಗ್ಲೂ ಸಹ ನಾವೇನ್ ಮಾಡ್ತೀವಿ, ಇಲ್ಲಿ ಏನ್ ಎಕ್ಸ್ಪೆಕ್ಟ್ ಮಾಡ್ತೀವಿ ನಾವು, ಇದ್ರ ಮೇಲ್ಗಡೆಗೆ ಕ್ಯಾಂಡಲ್ ಮೇಲ್ಗಡೆ ಹೋಯ್ತು ಅಂತ ಹೇಳಿದ್ರೆ ಸೇಮ್ ಕಂಡೀಷನ್ಸ್ ಫಾಲೋ. ಹಿಂದ್ಗಡೆ ಕ್ಯಾಂಡಲ್ಗೆ ನಾವು ಏನು ಕಂಡೀಷನ್ಸ್ ಗಳನ್ನ ಫಾಲೋ ಮಾಡಿದ್ವೋ ಈ ಒಂದು ಕ್ಯಾಂಡಲ್ಗಳಲ್ಲೂ ನಾವು ಸೇಮ್ ಕಂಡೀಷನ್ಸ್ ಗಳನ್ನ ಫಾಲೋ ಮಾಡ್ತೀವಿ. ಈ ಕ್ಯಾಂಡಲಿನ ಮೇಲ್ಗಡೆ ಬ್ರೇಕ್ಔಟ್ ಕೊಡ್ತು ಅಂದ್ರೆ ಏನ್ ಮಾಡ್ತೀವಿ? ಇಲ್ಲಿಂದ ಬೈ ತಗೊಂತೀವಿ. ಇದಕ್ಕಿಂತ ಕೆಳಗಡೆ ಒಂದು ಬ್ರೇಕ್ಔಟ್ ಕೊಟ್ಟು ಕೆಳಗಡೆ ಮೂಮೆಂಟಮ್ ಬರ್ತಾ ಇದೆ ಅಂದ್ರೆ ಏನ್ ಮಾಡ್ತೀವಿ? ಸೆಲ್ ಪೊಸಿಷನ್ ಅನ್ನ ಕ್ರಿಯೇಟ್ ಮಾಡ್ತೀವಿ. ಸಣ್ಣ ಟೈಮ್ ಫ್ರೇಮ್ ಇದ್ರೆ ಏನ್ ಮಾಡ್ತೀವಿ? ಕ್ಯಾಂಡಲ್ ಮೇಲ್ಗಡೆ ಬಂದು ಕ್ಲೋಸ್ ಆಗೋವರೆಗೂ ವೇಟ್ ಮಾಡಿ ಆಮೇಲೆ ಎಂಟ್ರಿ ತಗೊಂತೀವಿ. ಕರೆಕ್ಟಾ? ಇವಾಗ ಹೇಳಿ ಸರ್. ನಾವು ದೊಡ್ಡ ಹೇಳಿ ಸರ್. ಇದು ಆಗೋದೇ ನಿಮಗೆ ಇಂಟೆನ್ಸಿಟಿ ಮೊಮೆಂಟಮ್ ಎರಡು ಮಿಕ್ಸ್ ಆದಾಗ. ಓಪನ್ ಆಗ್ತಿದ್ದಂಗೆನೆ ಮೇಲೆ, ಓಪನ್ ಆಗ್ತಿದ್ದಂಗೆನೆ ಮೇಲೆ, ಓಪನ್ ಆಗ್ತಿದ್ದಂಗೆನೆ ಕೆಳಗಡೆ. ಇದ್ರ ಅರ್ಥ ಏನು? ಹೇಳಿ 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 ರಾಮ್ ಸರ್ ಹೇಳಿ. ಮೇಲ್ಗಡೆ ಹೋಗೋ ಚಾನ್ಸಸ್ ಜಾಸ್ತಿ ಇದೆ ಅಂತಾನೆ ಅರ್ಥ ಅದ್ರದ್ದು. ಸರಿನಾ ಸರ್? ಇದರಲ್ಲಿ ಇನ್ನೊಂದು ಬರುತ್ತೆ. ಏನು? ಓಪನ್ ಹೈ ಬುಲ್ಲಿಶ್ ಮಾರುಬೋಜು ಅಂತ. ಇದೇನ್ ರೆಡ್ ಇದೆಯಲ್ಲ, ಇದ್ರ ಬದಲಿ ಗ್ರೀನ್ ಇರುತ್ತೆ. ಬಟ್ ಅದನ್ನ ನಾವು ಅಷ್ಟೊಂದು ನೋಡಲ್ಲ, ಅಷ್ಟೊಂದು ಇಂಪಾರ್ಟೆನ್ಸ್ ಕೊಡಕ್ ಹೋಗಲ್ಲ. ಇವಾಗ ನಾವ್ ಇದನ್ನ ಚಾರ್ಟ್ ಮೇಲೆ ನೋಡೋಣ. ಇವಾಗ ಏನ್ ಮಾಡೋಣ ಅಂತ ಹೇಳಿದ್ರೆ, ಇದು ಎಲ್ಲಿಗೆ ಶೇರ್ ಆಗ್ತಾ ಇದೆ? ಇದು ಅಲ್ಲಿಗೆ ಶೇರ್ ಆಗ್ತಾ ಇದೆ. ಓಕೆ ಓಕೆ. ಸೊ ಇವಾಗ ಇಲ್ಲೇನ್ ಮಾಡೋಣ ಅಂತ ಹೇಳಿದ್ರೆ, ನಾವು ಇಲ್ಲಿ ಮಾರುಬೋಜು ಕ್ಯಾಂಡಲ್ ಎಲ್ಲೈತೆ ಹುಡುಕನ. ಇದು ಎಷ್ಟು ನಿಮಿಷ? 15 ನಿಮಿಷದ ಕ್ಯಾಂಡಲ್ ತಾನೇ ಇದು? 15 ನಿಮಿಷದ ಕ್ಯಾಂಡಲ್ ತಾನೇ ಇದು? 15 ನಿಮಿಷ ಇದೆ ನೋಡಿ. ಇಲ್ಲಿ ಟೈಮ್ ಫ್ರೇಮ್ ಎಷ್ಟು ನಿಮಿಷ ಐತಿ? ಇಲ್ಲಿ 15 ನಿಮಿಷ ಐತಿ ತಾನೆ? ಬೇಜಾನ್ ಇದಾವೆ, ತೋರಿಸ್ತೀನಿ ತಡ್ರಿ ಇಲ್ಲಿ ನಿಮಗೆ. ಬೇಜಾನ್ ಇದಾವೆ ಸರ್, ತೋರಿಸ್ತೀನಿ ಸರ್. ಇಲ್ಲೊಂದಿದೆಯಾ? ಓಕೆ. ಇದು ಇದು
ಅದಲ್ಲ, ವಿಕ್ ಐತೆ, ಚಿಕ್ಕದು ವಿಕ್ ಐತೆ. ಇದನ್ನ ನಾವೇನಂತ ಕರಿತೀವಿ? ಓಪನ್ ಹೈ ಬೇರಿಶ್ ಮಾರುಬೋಸ್. ಕರೆಕ್ಟ್. ನೆಕ್ಸ್ಟ್ 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 ನೆಕ್ಸ್ಟ್. ಇದು ಯಾವ ಕ್ಯಾಂಡಲ್ ಇದು? ಎಸ್, ಕರೆಕ್ಟ್. ಓಪನ್ ಲೋ ಬುಲ್ಲಿಶ್ ಮಾರುಬೋಸು, ಇದು ಅದೇ. ಎಸ್, ಇದು ಅದೇ. ಇದೂನು ಅದೇ. ಒಂದ ಎರಡ? ಒಂದ ಎರಡ? ಬೇಜಾನ್ ಸಿಗ್ತವೆ, ಬೇಜಾನ್ ಸಿಗ್ತವೆ. ಇದು ಯಾವ ಮಾರುಬೋಸ? ಓಕೆ, ಇದು ಅದ್ರ ಪಕ್ಕದ್ದು ಏನಾಗೈತೆ ಸರ್? ಇಲ್ಲಿಂದ ಮಾರ್ಕೆಟ್ ಸರ 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 ಇಳಿದಿದ್ದಾನೆ, ಕರೆಕ್ಟಾ? ಎಷ್ಟು ನಿಮಿಷ ಚಾರ್ಟ್ ಇದು? 15 ನಿಮಿಷ ಚಾರ್ಟ್. 5 ನಿಮಿಷ ಚಾರ್ಟ್ ಅಲ್ಲಿ ನೋಡೋಣ ಇವಾಗ. ನೀವ್ ಹೇಳ್ತಾ ಇದೀರಾ ಸ್ಟಾಪ್ ಲಾಸ್ ಬಂದು ಬಂದು ಹಿಟ್ಟು ಹೊಡೆದು ಹೊಡೆದು ಹೋಗ್ತಾನೆ ಅಂತ ಹೇಳ್ತಾ ಇದೀರಾ. ಇದು ನನಗೆ ಬುಲಿಶ್ ಮಾರುಬೋದು. ಬಂದಾಯ್ತಾ ಸ್ಟಾಪ್ ಲಾಸ್? ಬಂದಿದ್ಯಾ ಸರ್ ರಾಮ್ ಸರ್? ಅಲ್ಲ ಸರ್, ಇಲ್ಲಿ ಸ್ಟಾಪ್ ಲಾಸ್ ಇಟ್ಟಾಗೈತಾ? ಓಕೆ, ಇದು ನನಗೆ ಮಾರುಬೋಸೋ ಕ್ಯಾಂಡಲ್. ಇಲ್ಲಿ ಸ್ಟಾಪ್ ಲಾಸ್ ಇಟ್ಟಾಗೈತಾ? ಇದು ನನಗೆ ಓಪನ್ ಲೋ ಬುಲ್ಲಿಶ್ ಮಾರುಬೋಸೋ. ಇದು ಇಲ್ಲಿ ಹಿಟ್ಟಾಗೈತಾ? ಇದು ನನಗೆ ಮಾರುಬೋಸೋ ಕ್ಯಾಂಡಲ್. ಇದು ಫುಲ್ ಮಾರುಬೋಸೋ ಕ್ಯಾಂಡಲ್. ಇದು ಕರೆಕ್ಟಾ? ಹಿಟ್ಟಾಗೈತಾ? ಐತೆ ಸರ್, ತುಂಬಾ ಚಿಕ್ಕ ವಿಕ್ ಐತೆ, ತೋರಿಸ್ತೀನಿ ನೋಡಿ. ಇಲ್ಲಿ ಇಲ್ಲಿ ಕಾಣಿಸ್ತಾ ಇದೆಯಾ? ಎಲ್ಲಿ ಹೊಡೆದೈತೆ ಸರ್ ಸ್ಟಾಪ್ ಲಾಸ್? ಅದು ಬುಲಿಶ್ ಲೋ ಮೋರುಬೋಸೋ ಅಲ್ಲ, ಅದು ಮೋರುಬೋಸೋ ಬರಲ್ಲ ಅದು. ಗ್ರೀನ್ ಟಾಪ್ ಸೈಡ್ ಇರ್ಬೇಕು, ರೆಡ್ ಗೆ ಲೋ ಸೈಡ್ ಇರ್ಬೇಕು. ಇಲ್ಲಿ ನೋಡಿ, ಓಪನ್ ಹೈ ಬೇರಿಶ್ ಮಾರುಬೋಸು, ಕರೆಕ್ಟಾ? ರಿವರ್ಸ್ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ ಸರ್, ಅದು ಅಷ್ಟೊಂದು ಸಕ್ಸಸ್ ರೇಷೋ ಅಷ್ಟೊಂದು ಇಲ್ಲ ಅದ್ರದ್ದು, ನಾನ್ ನೋಡೋದಂಗೆ. ಐದು ನಿಮಿಷ ಸರ್. ಎಲ್ಲಿ ಸ್ಟಾಪ್ ಲಾಸ್ ಇಟ್ಟಾಗಿದ್ದಾನೆ ಸರ್? ನೀವ್ ಹೇಳ್ತೀರಾ ಸರ್ ಸ್ಟಾಪ್ ಲಾಸ್ ಪದೇ ಪದೇ ಇಟ್ಟಾಗ್ತಾ ಇದೀನಿ ಅಂತೀರಾ. ಎಲ್ಲಿ ಇಟ್ಟಾಗ್ತಾ ಇದೆ? ಅಲ್ಲ ಸರ್, ಅದು ಎರಡು ಕಡೆ ವಿಕ್ ಐತೆ ಅದಕ್ಕೆ. ಅಲ್ಲಿಗೂ ಬರ್ತೀನಿ ಇವಾಗ, ಅಲ್ಲಿಗೂ ಬರ್ತೀನಿ. ನೀವ್ ಹೇಳ್ತಾ ಇದ್ದೀರಾ ಇರುತ್ತೆ ಅಂತ, ನಾನು ಹೇಳ್ತಾ ಇದೀನಿ ಇರಲ್ಲ, ಸ್ಟಾಪ್ ಲಾಸ್ ಟಚ್ ಆಗಲ್ಲ ಅಂತ ಹೇಳ್ತಾ ಇದೀನಿ. ಇದು ಯಾವುದು ಸರ್? ಸ್ಟಾಪ್ ಲಾಸ್ ಇಟ್ಟಾಗೈತಾ ರಾಮ್ ಸರ್? ಇದು ಯಾವುದು? ಓಕೆ, ಹಿಟ್ ಆಗೈತಾ ಸ್ಟಾಪ್ ಲಾಸ್? ಇದು ಯಾವುದು? ಬುಲ್ಲಿಶ್ ಮಾರಬಹುದು. ಇದು ಇಲ್ಲಿ ಸ್ಟಾಪ್ ಲಾಸ್ ಹಿಟ್ ಆಗೈತಾ 1:1 ಕೊಡೋದ್ಕಿಂತ ಮುಂಚೆ?
ಎಷ್ಟು ನಿಮಿಷದ ಕ್ಯಾಂಡಲ್ ಇದು ನೋಡಿ, ಎಷ್ಟು ನಿಮಿಷದ ಕ್ಯಾಂಡಲ್ ಸರ್? 1 ನಿಮಿಷದ ಕ್ಯಾಂಡಲ್ ಇದು. ಹಾ ಹೇಳಿ ಹೇಳಿ ಸರ್. ಹಾ ಇಲ್ಲಿ ಸ್ಕೇಲ್ ಇದೆ ನೋಡಿ ಸರ್, ಮೆಜರ್ ಅಂತ ಒಂದಿದೆ ನೋಡಿ ಇಲ್ಲಿ ಸ್ಕೇಲ್ ಎಡಗಡೆ ಸೈಡ್ ಅಲ್ಲಿ. ಟ್ರೇಡಿಂಗ್ ವ್ಯೂ ಅಲ್ಲಿ ಸರ್, ಟ್ರೇಡಿಂಗ್ ವ್ಯೂ ಅಲ್ಲಿ ಮೇಲ್ಗಡೆಯಿಂದ 1 2 3 4 5 6 7 8 9ನೇ ಆಪ್ಷನ್, ಮೇಲ್ಗಡೆಯಿಂದ 9ನೇ ಆಪ್ಷನ್ ಸ್ಕೇಲೇ ಅದು. ಅಂದ್ರೆ ಅದ್ ಆಕ್ಚುಲಿ ಏನು ಅಂದ್ರೆ ಮೆಜರ್ಮೆಂಟ್, ಎಷ್ಟು ಕ್ಯಾಂಡಲ್ಸ್ ಎಷ್ಟು ಉದ್ದ ಹೋಗಿದೆ ಅಂತ. ನಾವ್ ಅದನ್ನ 1:1 ಯೂಸ್ ಮಾಡ್ಕೊಂತೀವಿ. ಸ್ಕೇಲ್ ಸರ್ ನೀವು ಸೆಂಟಿಮೀಟರ್ ಗನ ಯೂಸ್ ಮಾಡ್ಕೊಳ್ಳಿ, ನೆಟ್ ಲೈನ್ ಹೊಡ್ಯಾಕನ ಯೂಸ್ ಮಾಡ್ಕೊಳ್ಳಿ, ನಿಮಗ್ ತಿಳಿದಂಗೆ ಯೂಸ್ ಮಾಡ್ಕೊಳ್ಳಿ ಅಷ್ಟೇ. ಅದು ಇದು ಯಾವ ಕ್ಯಾಂಡಲ್ ಇದು? ಇದು ನೋಡಿ ಸರ್, ಇದು ಯಾವ ಕ್ಯಾಂಡಲ್ ಸರ್? ಇದು ಮಾರುಬು. ನಾನೇನ್ ಹೇಳ್ದೆ, 1 ನಿಮಿಷದ ಕ್ಯಾಂಡಲ್ ಅಲ್ಲಿ ಮಾಡ್ಬೇಕಾದ್ರೆ ನಮಗೆ ಸ್ಟಾಪ್ ಲಾಸಸ್ ಹಿಟ್ ಆಗೋ ಚಾನ್ಸಸ್ ಇರುತ್ತೆ. ಇಲ್ಲಿ ಮೇಲ್ಗಡೆ ಹೋಯ್ತು, ಬಟ್ ಇಲ್ಲಿ ಕೆಳಗಡೆ ಬಂತು. ಇಲ್ಲಿ 1:2 ಕೊಟ್ಟಿದ್ದಾನ ನನಗೆ. ಮೇಲ್ಗಡೆ 1:1 ಹೋಗೋಕೆ ಟ್ರೈ ಮಾಡ್ದ, ಬಟ್ ಮೇಲ್ಗಡೆ ನನಗೆ ಫೇಲ್ಯೂರ್ ಆಯ್ತು. ಕರೆಕ್ಟಾ? ಕೆಳಗಡೆ ನನಗೆ 1:1 ಬಂದಿದೆಯಾ ಇಲ್ಲಿ? 1:2. ಮತ್ತೆ ಏನ್ ಸರ್ ಹೋಗ್ಬೇಕಾಗೈತೆ ನನಗೆ ಟ್ರೇಡ್ ಮಾಡಕ್ಕೆ? ನೀವ್ ಹೇಳಿದ್ರಲ್ಲ ಸರ್ ಪದೇ ಪದೇ ಸ್ಟಾಪ್ ಲಾಸ್ ಹಿಟ್ ಆಗುತ್ತೆ ಅಂತ, ರಾಮ್ ಸರ್. ಇದು ಯಾವ ಕ್ಯಾಂಡಲ್? ಓಪನ್ ಹೈ ಬೇರಿಶ್ ಮಾರುಬೋದು. ಅದ್ರ ಪಕ್ಕದಲ್ಲಿ ಏನಾಯ್ತು? ಇದ್ರ ಪ್ರಕಾರ ಟ್ರೇಡ್ ತಗೊಂಡಿದ್ರೆ 1:1 ಬಂತು. ಇದು ಯಾವ ಕ್ಯಾಂಡಲ್ ಇದು? ಅದ್ರ ಪ್ರಕಾರ ಮಾರ್ಕೆಟ್ ಕೆಳಗಡೆ ಬಂದೈತಾ ಮೇಲ್ಗಡೆ ಹೋಗೈತಾ? ಸ್ಟಾಪ್ ಲಾಸ್ ಹಿಟ್ ಆಗೈತಾ ಸರ್? ಇಷ್ಟು ಟ್ರೇಡ್ಗಳಲ್ಲಿ ಒಂದು ಹೆಚ್ಚು ಕಡಿಮೆ ಒಂದು 30-35 ಎಂಟ್ರೀಸ್ ನೋಡಿದೀವ ನಾವು ಇವಾಗ. ಎಷ್ಟು ಸತಿ ಸ್ಟಾಪ್ ಲಾಸ್ ಹಿಟ್ ಆಗೋನೆ ಸರ್ ಇಲ್ಲಿ? ನೀವೇನ್ ಹೇಳಿದ್ರಿ ರಾಮ್ ಸರ್ ನನಗೆ? ನಾವು ಸ್ಟಾಪ್ ಲಾಸ್ ಇಟ್ಕೊಳ್ಳೋದು ಲೋವರ್ ಸೈಡ್ ಆಫ್ ದ ಕ್ಯಾಂಡಲ್ ಇಟ್ಕೊಳ್ತಾ ಇಲ್ಲ. ನಾವು ನಮ್ಮ ಅಪ್ರಾಕ್ಸಿಮೇಟ್ ಒಂದು ಇದಿರ್ತೀವಲ್ಲ ಸ್ಟಾಪ್ ಲಾಸ್, ಅದ್ರ ಮೇಲೆ ಯಾವಾಗಲೂ ಇಟ್ಟಾಗ್ತಾ ಇದೆ. ನಾನು ಏನ್ ಹೇಳಿದೆ ಸರ್, ಮುಲಾಜ್ ಇಲ್ದಂಗ್ ಸ್ಟಾಪ್ ಲಾಸ್ ಇದ್ರ ಮೇಲ್ಗಡೆ ಇಡ್ತೀವಿ ಅಷ್ಟೇ, ಮುಗಿದೋಯ್ತಲ್ಲಿ ಕತೆ. ದೊಡ್ಡದಿದ್ರೆ ತುಂಬಾ ಇದಿದ್ರೆ ಸ್ಟಾಪ್ ಲಾಸ್ ಜಾಸ್ತಿ ಇದ್ರೆ ಟ್ರೇಡ್ ಮಾಡ್ಬೇಡಿ. ಯಾಕೆ ಮಾರ್ಕೆಟ್ ಅಲ್ಲ ಅದು ಒಂದೇ ಕ್ಯಾಂಡಲ್ ಇರೋದು, ಬೇರೆ ಕ್ಯಾಂಡಲ್ ಬರಲ್ವಾ? ನಿಮ್ಮ ರಿಸ್ಕ್ ಟು ರಿವಾರ್ಡಿಗೆ ಯಾವುದು ಸೆಟ್ ಆಗಲ್ಲ, ಅದಕ್ಕೆ ಕೈ ಹಾಕೋಕೆ ಹೋಗಬೇಡಿ. ನಿಮ್ಮ ರಿಸ್ಕ್ ಟು ರಿವಾರ್ಡಿನ ಪ್ರಕಾರ ಇದ್ರೆ ಕೈ ಹಾಕಿ, ಇಲ್ಲ ಅಂದ್ರೆ ಕೈ ಹಾಕೋ ಅವಶ್ಯಕತೆ ಇಲ್ಲ. ಅಲ್ಲಿ ಮಾರ್ಕೆಟ್ ಎಲ್ಲೂ ಓಡೋಗಲ್ಲ. ಈಗಿಲ್ಲ ಅಂದ್ರೆ ಇನ್ನೊಂದು 5 ನಿಮಿಷಕ್ಕೆ ಕೊಡ್ತಾನೆ, ಮತ್ತೆ ಮಾಡೋಣ. ಅಯ್ಯೋ 1 ಗಂಟೆಲೆ ಬರ್ತಾನ್ರಿ. ನೀವು ಮತ್ತೆ 1 ದಿವಸಕ್ಕೆ ಹೋಗ್ತಾ ಇದೀರಾ ಸರ್? ಇವಾಗ ನಾವು ನೋಡಿದ ಟೈಮ್ ಫ್ರೇಮ್ ಗಳೆಲ್ಲ ಚೆಕ್ ಮಾಡಿದ್ರೆ ಹೌದು ಬಂದಿರುತ್ತಲ್ಲ ಸರ್. ನಾನ್ ತಗೊಳ್ಳೋದೇನು ಸರ್ ನಿಮ್ ಎದುರು? ನಾನೇನಾದ್ರೂ ಬೇರೆ ಏನಾದ್ರು ತೋರಿಸ್ತಾ ಇದೀನಾ? ನಾನೇನಾದ್ರು ಮ್ಯಾಜಿಕ್ ಮಾಡಿ ತೋರಿಸ್ತಾ ಇದೀನಾ? ಅದು ಕ್ಯಾಂಡಲ್ ಫಾರ್ಮೇಶನ್ ಅಟ್ಲೀಸ್ಟ್ ಮಿನಿಮಮ್ ಫ್ರಮ್ ದ ಸ್ಟಾರ್ಟ್ ಫ್ರಮ್ 4 to ಮ್ಯಾಕ್ಸಿಮಮ್ 7 to 8 ಇರ್ಬೋದು. ಏನ್ ತಪ್ಪು ಸರ್ ನನಗೆ? ಅಲ್ಲ ಸರ್, ಅದೇ ಬರ್ಲಿ, ಏನ್ ತಪ್ಪಿದೆ?
ಇನ್ನೂ ಜಾಸ್ತಿ ಬರ್ಲಿ, ನಮ್ಗೆ ತಾನೇ ಒಳ್ಳೇದು. ಒಂದ್ ನಿಮಿಷ ಟೈಮ್ ಫ್ರೇಮ್ ನೋಡಿದ್ವಿ, 5 ನಿಮಿಷದ್ ನೋಡಿದ್ವಿ, 15 ನಿಮಿಷದ್ ನೋಡಿದ್ವಿ, 1 ಅವರ್ ನೋಡಿದ್ವಿ. ಇನ್ನು ಯಾವ ಟೈಮ್ ಫ್ರೇಮ್ ನೋಡ್ಬೇಕು ರಾಮ್ ಸರ್, ನಿಖಿಲ್ ಸರ್? ಕರೆಕ್ಟ್. ಮೊದ್ಲು ಬಸ್ ಹತ್ತೋದನ್ನ ಕಲಿಯೋಣ, ಆಮೇಲೆ ಆಟೋ, ಆಮೇಲೆ ಸೈಕಲ್. ಒನ್ ಅವರ್ ಅಲ್ಲಿ ನೋಡಿ ಸರ್, ಇಲ್ಲ 15 ನಿಮಿಷದಲ್ಲಿ ನೋಡಿ ಸರ್. ಹ್ಞೂ ಸರ್, ಏನ್ ತಪ್ಪು ಸರ್, 15 ನಿಮಿಷದಲ್ಲಿ ನೋಡಿ ಸರ್. ಇದು ಸ್ಟಾಪ್ ಆಪ್ಷನ್ ಅಪ್ಲೈ ಆಗುತ್ತಾ? ಸ್ಟಾಪ್ ಪೊಸಿಷನ್ ಅಪ್ಲೈ ಆಗುತ್ತೆ. ಇದು ಎಲ್ಲಾ ಕಡೆನೂ ಅಪ್ಲೈ ಆಗುತ್ತೆ. ನಿಮಗೆ 4X ಅಲ್ಲಿ ಅಪ್ಲೈ ಆಗುತ್ತೆ, ಸ್ಟಾಕ್ಸ್ ಅಲ್ಲಿ ಅಪ್ಲೈ ಆಗುತ್ತೆ, ಕಮೋಡಿಟೀಸ್ ಅಲ್ಲಿ ಅಪ್ಲೈ ಆಗುತ್ತೆ, ಕರೆನ್ಸಿಯಲ್ಲಿ ಅಪ್ಲೈ ಆಗುತ್ತೆ, ಇಂಡೆಕ್ಸ್ ಅಲ್ಲಿ ಅಪ್ಲೈ ಆಗುತ್ತೆ. ಇನ್ ಏನ್ ಉಳಿದೈತೆ ಸರ್ ಇದಿಷ್ಟೆಲ್ಲ ಅಪ್ಲೈ ಆದ್ಮೇಲೆ? ಎಸ್. ಅಲ್ವಾ ಸರ್? ಹೇಳಿ ಸರ್, ಮತ್ತೇನಾದ್ರೂ ಡೌಟ್ ಇದೆಯಾ ಸರ್ ಇದರಲ್ಲಿ? ಡೌಟ್ ಇಲ್ಲ. ಹ್ಮ್